ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಇವತ್ತು ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ದಾರೆ. ಇಂದು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಸ್ಫೋಟಕ ಅಂಶಗಳು ಹೊರಗೆ ಬಿದ್ದಿವೆ. ಡಿ ಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ಗೆ ಡೌಟ್ ಇದೆ, ಅವ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂತಹ ಸ್ಪಷ್ಟವಾದ ಮಾಹಿತಿಯನ್ನು ಸಿದ್ದರಾಮಯ್ಯನವರ ಮಾತಿನಲ್ಲೇ ನಾವಿವತ್ತು ಕೇಳಿದ್ದೀವಿ. ಎಸ್ ವೀಕ್ಷಕರೇ, ಏನಿದು ಇನ್ಸೈಡ್ ವಿಶೇಷ ಸ್ಟೋರಿ, ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೈಕಮಾಂಡ್ಗೆ ಡಿ ಕೆ ಮೇಲೆ ಡೌಟ್ ಇದೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಡೆದಿರುವ ಪ್ರಮುಖ ಚರ್ಚೆ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ನೋ ಕಾನ್ಫಿಡೆನ್ಸ್ ಅಂದರೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತವೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ. ಅದಕ್ಕೆ ತಂತ್ರವನ್ನು ರೂಪಿಸಲಿಕ್ಕೆ ನಾವು ಬಂದಿದ್ದೀವಿ. ಡಿ ಕೆ ಶಿವಕುಮಾರ್ ಮನೆಗೆ ಬ್ರೇಕ್ಫಾಸ್ಟಿಗೆ ಬಂದಿದ್ದೀನಿ ಅಂತ ಮುಖ್ಯ ಇವರ ಶಾಸಕರ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ವಾ? ಹಾಗಾದ್ರೆ ಇವರ ನಾಯಕರ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ವಾ? ಕಾಂಗ್ರೆಸ್ ನಾಯಕರಿಗೆ ಹಾಗಾದ್ರೆ ಅರ್ಥಾತ್ ಡಿ ಕೆ ಶಿವಕುಮಾರ್ ಬಗ್ಗೆ ವಿಶ್ವಾಸ ಇಲ್ವಾ ಕಾಂಗ್ರೆಸ್ ನಾಯಕರಿಗೆ? ಅರ್ಥಾತ್ ಡಿ ಕೆ ಶಿವಕುಮಾರ್ ಬಗ್ಗೆ ಡೌಟ್ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಪರೋಕ್ಷವಾದ ಸಿದ್ದರಾಮಯ್ಯನವರ ಮಾತಿನಲ್ಲಿ ಈ ಸುಸ್ಪಷ್ಟವಾದ ಮಾಹಿತಿ ಹೊರಬಿದ್ದಿದೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ಗೆ ಡೌಟ್ ಇದೆ. ಡಿ ಕೆ ಶಿವಕುಮಾರ್ ಅವರ ಬಿಜೆಪಿಯ ಒಲವು, ಡಿ ಕೆ ಶಿವಕುಮಾರ್ ಅವರ ಮೋದಿಯವರ ಬಗ್ಗೆ ಇರುವಂತಹ ಒಲವು
ಎಸ್ ವೀಕ್ಷಕರೇ, ಮೀಟಿಂಗ್ನ ಇನ್ಸೈಡ್ ಸ್ಟೋರಿಯನ್ನು ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡೌಟ್ ಇದೆ. ಅದೇ ಕಾರಣಕ್ಕೆ ಡಿ ಕೆ ಸುರೇಶ್ ಅವ್ರನ್ನ ಮೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟಪಟ್ಟಿಲ್ಲ, ಒಪ್ಪಿಗೆಯನ್ನು ಸೂಚಿಸಲಿಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಡಿ ಕೆ ಸುರೇಶ್ ಬಂದ ದಾರಿಯಲ್ಲೇ ವಾಪಸ್ ಬೆಂಗಳೂರಿಗೆ ಬಂದರು. ಅದೇ ರೀತಿ 15 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದರು. 3 ದಿನ ವಾಸ್ತವ್ಯ ಹೂಡಿದರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿರಲಿಲ್ಲ. ಅದಾದ ಮೇಲೆ ಬಿ ಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಡಿ ಕೆ ಶಿವಕುಮಾರ್ ನಡೆ ಎಲ್ಲೋ ಮಿಸ್ ಹೊಡಿತಾ ಇದೆ. ಡಿ ಕೆ ಶಿವಕುಮಾರ್ ಏನೋ ಬೇರೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾದಂತಿದೆ. ಹಾಗಾಗಿಯೇ ಅಧಿವೇಶನದಲ್ಲಿ ಏನೂ ಹೆಚ್ಚು ಕಡಿಮೆ ಆಗಬಾರ್ದು, ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯಾದರೂ ಕೂಡ ಅದಕ್ಕೆ ಜಯ ಸಿಗಬಾರ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ವಿಶ್ವಾಸಕ್ಕೆ ಪಡೆದು ಅಧಿವೇಶನ ಮುಗಿಯುವವರೆಗೂ ಈ ಸರ್ಕಾರವನ್ನು ಯಾವುದೇ ಅಪಾಯಕ್ಕೆ ಸಿಲುಕದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ದೊಡ್ಡ ಸ್ಟ್ರಾಟಜಿಯನ್ನು ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿಯೇ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಮುಗಿಯುವವರೆಗೂ, ಅದೇ ರೀತಿ ಲೋಕಸಭಾ ಅಧಿವೇಶನ ದೆಹಲಿಯಲ್ಲಿ ಮುಗಿಯುವವರೆಗೂ ರಾಜ್ಯ ಕಾಂಗ್ರೆಸ್ನ ಒಳಜಗಳ ಅಥವಾ ಬಣ ಬಡಿದಾಟಕ್ಕೆ ಎಂಟ್ರಿ ಆಗದೇ ಇರಲು ಹೈಕಮಾಂಡ್ ನಿರ್ಧಾರ ಮಾಡಿದೆ. ಅದೇ ಕಾರಣಕ್ಕೆ ಇವರ ಮಧ್ಯದಲ್ಲಿರುವ ಗೊಂದಲಗಳನ್ನು ಬಗೆಹರಿಸುವ ಜವಾಬ್ದಾರಿಯನ್ನು ಈ ಇಬ್ಬರೇ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ. ಹಾಗಾಗಿ ಈ ಇಬ್ಬರೇ ನಾಯಕರು ಮತ್ತೊಮ್ಮೆ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಇದಿಷ್ಟು 2ನೇ ಬಾರಿ DCM ಮತ್ತು CM ಬ್ರೇಕ್ಫಾಸ್ಟ್ ಮಾಡುತ್ತಾ ಮಾಡಿರುವ ಮೀಟಿಂಗ್ನ ಇನ್ಸೈಡ್ ಸ್ಟೋರಿ. ಎಸ್ ವೀಕ್ಷಕರೇ, ಪೊಲಿಟಿಕಲ್ ಸುದ್ದಿಗಳ ಹೆಡ್ ಕ್ವಾರ್ಟರ್ ಅಂದರೆ ಫೋಕಸ್ ಟಿವಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.